ಹಾಯ್ ಎಲ್ರಿಗೂ ನಮಸ್ಕಾರ. ಹಲಸಿನಕಾಯಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಮೊದಲಿಗೆ ಹಲಸಿನಕಾಯಿನ ನೀವು ಕಾಯಿ ಇದ್ದಾಗಲೇ ತಗೊಳ್ಳಿ, ಹಣ್ಣಾಗಿರಬಾರ್ದು. ಆ ಕಾಯಿ ಇನ್ನೂ ಬೀಜ ಬಂದಿದ್ರೂ ಪರವಾಗಿಲ್ಲ, ಬಂದಿಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ತಗೋಬೋದು. ನಂತರ ಅದನ್ನು ಹಣ್ಣೆಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಯಾವ ಶೇಪ್ ಬೇಕೋ, ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಅದನ್ನು ವಾಶ್ ಮಾಡಿ ಏನೇ ಮಾಡೋದಕ್ಕೆ ಮುಂಚೆ ಹಲಸಿನಕಾಯಿದಲ್ಲಿ ಒಂದು ಟೈಮ್ ನೀವು ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ. ಅದಕ್ಕೆ ಒಂದು 75% ಅಷ್ಟು ನಾನು ಮುಂಚೆನೇ ಬೇಯಿಸ್ಕೊತೀನಿ. ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಸವರ್ತೀನಿ. ಯಾಕಂದರೆ ಅದು ಅಂಟು ಹಾಗೇ ಇರುತ್ತೆ. ಆದ್ದರಿಂದ ಸ್ವಲ್ಪ ಎಣ್ಣೆ ಸವರಿ ವಾಶ್ ಮಾಡಿದಂಥ ಹಲಸಿನಕಾಯಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ ಹಾಕ್ಕೊಂಡು ಒಂದು ವಿಷಲ್ ಕುಕ್ಕರಲ್ಲಿ ಬರ್ಸ್ತೀನಿ. ಆವಾಗ ಆಲ್ಮೋಸ್ಟ್ 75% ಬೆಂದಿರುತ್ತೆ. ನಂತರ ನಾನು ಯಾವ ರೆಸಿಪಿ ಮಾಡ್ಕೋಬೇಕೋ ಆ ರೆಸಿಪಿಗೆ ಅದನ್ನು ಆ್ಯಡ್ ಮಾಡ್ಕೋತೀನಿ. ಇಷ್ಟೆಲ್ಲ ಆದಮೇಲೆ ನಾನಿವಾಗ ಬಿರಿಯಾನಿ ಮಾಡ್ತಿದ್ದೀನಿ. ಅದಕ್ಕೆ ನಾನು ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋತಿದ್ದೀನಿ. ನೀವು ಏನೇ ಬಿರಿಯಾನಿ ಅಥವಾ ಪಲಾವ್ ಏನೇ ಮಾಡಿದ್ರೂ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಹಾಕ್ಕೊಂಡು ಮಸಾಲೆ ಐಟಮ್ಸ್, ಏಲಕ್ಕಿ, ಲವಂಗ, ಚಕ್ಕೆ, ಪಲಾವ್ ಎಲೆ ಎಲ್ಲವನ್ನು ಹಾಕ್ಕೋಬೇಕು. ಅದಾದ ನಂತರ ಒಂದು ಕಟ್ ಮಾಡಿರುವಂತಹ ಈರುಳ್ಳಿ, ಒಂದು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ ನಂತರ ಮಸಾಲೆನ ಹಾಕ್ಕೋಬೇಕು. ಮಸಾಲೆಗೆ ನೀವು ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಬಿಟ್ಕೋಬೇಕು. ಆ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಬೇಯಿಸಿಟ್ಟಿದ್ದು ಹಲಸಿನಕಾಯಿನೂ ಹಾಕ್ಕೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಧನಿಯಾ ಪೌಡ್ರು, ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಪೌಡ್ರು ಪೂರ್ತಿಯಾಗಿ ಪ್ಯಾಕೆಟ್ನ ಹಾಕ್ಕೋತಿದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನ ಹಾಕ್ಕೋಬೇಕು. ನೀವು 4 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ, 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಆದ್ದರಿಂದ ಇಷ್ಟನ್ನು ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ಅಕ್ಕಿನೂ ಕೂಡ ವಾಶ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಖಾರ ಕಮ್ಮಿ ಅನಿಸ್ತು ಅಂತ ಚಿಲ್ಲಿ ಪೌಡ್ರ್ ಹಾಕ್ಕೋತಿದ್ದೀನಿ. ಮುಂಚೆನೇ ನೀವು ಕೂಡ ಚಿಲ್ಲಿ ಪೌಡ್ರನ್ನ ಹಾಕ್ಕೋಬೋದು. ಆಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ವಿಷಲ್ ಬರ್ಸಿದ್ರೆ ಹಲಸಿನಕಾಯಿ ಬಿರಿಯಾನಿ ರೆಡಿ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.